ಅಯ್ಯೋ ಮೇಡಮ್ ಇದನ್ನೆಲ್ಲ ನಾನು ನೋಡ್ಕೋತೀನಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಆಹಾ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಅಲ್ಲ ರೀ, ಫೈಲ್ಸ್ನೆಲ್ಲ ಸರಿಯಾಗಿ ಇಟ್ಕೋಬೇಕು ತಾನೇ? ಸಾರಿ ಮೇಡಮ್, ಇನ್ನೊಂದು ಸರಿ ಈ ಥರ ಆಗಲ್ಲ ಮೇಡಮ್. ಹಾಂ, ಆಮೇಲೆ ದೇವ್ರಿಗೆ ಹಾಕೋದಕ್ಕೆ ಹೂವನೂ ಬೇಕು, ತರಿಸಿ. ಸರಿ ಮೇಡಮ್. ಏನು ಯಜಮಾನ್ರೆ? ಅಲ್ಲ, ಬೆಳಿಗ್ಗೆ ಬಂದಾಗಿಂದ ನನ್ನ ಕೈ ಸಿಗದೆ ಅಲ್ಲಿ ಇಲ್ಲಿಂದ ಓಡಾಡ್ತಾ ಇದೆಯಾ? ಬಾಯ್. ಯಜಮಾನ್ರೆ, ನನಗೆ ತುಂಬ ಕೆಲಸ ಇದೆ. ಕೆಲಸ ಎಲ್ಲ ಆಮೇಲೆ ಮಾಡಿದ್ರಾಯ್ತು, ಬಾ. ಅಯ್ಯೋ, ಹೇಳಿ. ಏನು ಅಖಿಲ, ಹೇಳಿ ಅಂತ ಮಾತ್ರ ಹೇಳ್ತಾ ಇದೆಯಾ? ಇನ್ನೇನು ಹೇಳಬೇಕು? ಅಲ್ಲ, ಮಾತಿಗೂ ರಘು ಅಂತಿದ್ದವಳು ಈಗ ಬರೀ ಹೇಳಿ ಅಂತಿದೆಯಲ್ಲ, ಅದಕ್ಕೆ ಕೇಳಿದೆ. ಏನು ವಿಷಯ ಹೇಳಿ, ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ಏನಿಲ್ಲ, ನೀನು ಪಾರ್ವತಿನ ಆಫೀಸ್ ಕರೆದಿದೆಯಲ್ಲ, ತುಂಬಾ ಖುಷಿ ಆಯಿತು. ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮನೇಲಿ ಮಾತಾಡೋಣ ಅಂದರೆ ಅದು ಯಾಕೋ ಆಗಲೇ ಇಲ್ಲ. ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಅಂತೂ ಈಗಲಾದರೂ ಅವಳ ಮೇಲೆ ಕರುಣೆ ಬಂತಲ್ಲ, ಅಷ್ಟೇ ಸಾಕು ಅಖಿಲ. ಹಾಗೆ ಪಾರ್ವತಿನ ಆಫೀಸ್ ಕರ್ಸ್ಕೊಂಡಿರೋದು ಅವಳಿಗೆ ಒಂದು ದೊಡ್ಡ ಪೋಸ್ಟ್ ಕೊಡೋದಕ್ಕೆ ಅಲ್ವಾ? ಆದರೆ ಇದನ್ನು ಯಾರ ಹತ್ರನೂ ಹೇಳಿದೆ ಸೀಕ್ರೆಟಾಗಿ ಇಟ್ಕೊಂಡು ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತಿದೆಯಲ್ಲ? ಸರ್ಪ್ರೈಸ್ ಕೊಡೋದನ್ನ ಹೇಳ್ಕೊಟ್ಟವ್ರೆ ನೀವಲ್ವಾ? ಅವರವರ ಅರ್ಹತೆಗೆ ಯೋಗ್ಯತೆಗೆ ತಕ್ಕಂಥ ಪೋಸ್ಟ್ಗಳು, ಪೊಸಿಷನ್ಸ್ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಖುಷಿ ಪಡುವಂಥದ್ದು ಏನಿದೆ? ಕೆಲವು ಸತ್ಯಗಳು, ಕೆಲವು ವಿಷಯಗಳು ಎಲ್ರಿಗೂ ಗೊತ್ತಾಗಲೇಬೇಕು. ಅದಕ್ಕೆ ಪಾರ್ವತಿನ ಆಫೀಸಿಗೆ ಕರೆಸಿರೋದು. ನೀನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಖಿಲ. ಅದು ನಿಮಗೂ ಅರ್ಥ ಆಗಿ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸರಿ, ನಾನು ಆಫೀಸ್ ಹತ್ರ ಬಂದಿದ್ದೀನಿ. ಇನ್ನೇನಾದರೂ ಹೇಳೋದಿದೆಯಾ? ಏನಿಲ್ಲ ಅಖಿಲ. ಸರಿ. ಯಜಮಾನ್ರೆ, ಏನು ಮಾಡ್ತಿದ್ದೀರಾ? ಇದು ನಿಮ್ಮ ಜಾಗ, ನನ್ನನ್ನು ಕೂರಿಸ್ತಾ ಇದ್ದೀರಲ್ಲ. ನೋಡು ಪಾರು, ನನ್ನ ಕೆಳಗೆ 100 ಜನ ಕೆಲಸ ಮಾಡ್ತಾ ಇರಬಹುದು, ಆದರೆ ನಾನು ನಿನ್ನ ಕೈ ಕೆಳಗಿರೋದಲ್ವಾ? ಅಂದರೆ ಎಲ್ಲ ಗಂಡಂದ್ರು ಪಾಡು ಅದೇ ಅಲ್ವಾ? ಓ, ಏನು ನಿಮ್ಮ ಮಾತಿನ ಅರ್ಥ? ಹಾಗಾದ್ರೆ ನಾನು ನಿಮಗೆ ಭಾರವಾಗಿದ್ದೀನಾ? ಅಯ್ಯೋ ಇಲ್ಲಪ್ಪ. ಮತ್ತ್ಯಾಕೆ ಹಾಗಂದ್ರೆ? ಅಲ್ಲ, ನಾನು ನಿಮ್ಗೆ ಯಾವತ್ತಾದರೂ ತೊಂದರೆ ಕೊಟ್ಟಿದ್ದೀನಾ? ಇಲ್ಲ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿದ್ದೀನಾ? ಹೇಳಿ. ಆದರೆ ನಿನ್ನಂಥ ಒಳ್ಳೆ ಹೆಂಡ್ತಿನ ಸಂತೋಷವಾಗಿಡೋದು ನನ್ನಂಥ ಎಲ್ಲ ಗಂಡಂದ್ರು ಕರ್ತವ್ಯ. ಅದೇ ನನಗೆ ಖುಷಿ ಕೊಡೋದು. ನನ್ನ ಖುಷಿ ಇರೋದು ಇಲ್ಲಿ ಕೂರೋದ್ರಲ್ಲ. ನೀವು ಕೂತ್ಕೊಳ್ಳಿ, ನನ್ನ ಜಾಗ ಯಾವತ್ತಿದ್ರು. ಏಯ್ ಪಾರು, ಏನು ಮಾಡ್ತಾ ಇದೀಯಾ? ನೀನು ನನ್ನ ಕಾಲು ಕೆಳಗೆ ಕೂತ್ರೆ ನನಗೆ ಖುಷಿ ಆಗುತ್ತಾ? ಖಂಡಿತ ಇಲ್ಲ, ನನಗಿನ್ನೂ ಬೇಜಾರಾಗುತ್ತೆ. ನೋಡು, ಗಂಡ ಹೆಂಡತಿ ಯಾವಾಗಲೂ ಸರಿಸಮವಾಗಿರಬೇಕು. ಯಜಮಾನ್ರೆ, ತೊಡೆ ಮೇಲೆ ಯಾಕೆ ಕೂರ್ಸ್ಕೋತಿದ್ದೀರಾ? ಸುಮ್ಮನೆ ನನಗೆ ಇವಾಗ ತುಂಬ ಖುಷಿ ಆಗ್ತದೆ. ಯಾರಾದರೂ ನೋಡಿದ್ರ? ನೋಡಲಿ ಬಿಡು, ನಾವಿಬ್ರು ಗಂಡ ಹೆಂಡತಿ, ಅದರಲ್ಲೂ ಹೊಸ್ದಾಗಿ ಮದುವೆ ಆಗಿರೋರು ರೊಮ್ಯಾನ್ಸ್ ಮಾಡ್ತಾ ಇದ್ದೀವಿ ಅಂತ ಅನ್ಕೋತಾರೆ. ತಪ್ಪೇನಿದೆ? ಯಜಮಾನ್ರೆ, ಇದು ಆಫೀಸು. ಗೊತ್ತು ಬಿಡಿ ಯಜಮಾನ್ರೆ. ಮೇಡಮ್
ಸಾರಿ ಸರ್. ರೀ ಒಳಗೆ ಬರೋಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಹೋಗ್ಲಿ ಬಿಡಿ, ಏನು ವಿಷಯ? ಅದು ಮೇಡಮ್ ಏನು ತರೋದಕ್ಕೆ ಹೇಳಿದ್ರು. ಓ ತಂದ್ರ? ಹಾಂ ಮೇಡಮ್. ನಡೀರಿ. ಯಾರು ಎಲ್ಲಿಗೆ? ಯಜಮಾನ್ರೆ, ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ತುಂಬ ಇದೆ. ಏನು ಕೆಲಸ ಪಾರು? ಕೂತಿರಿ ಯಜಮಾನ್ರೆ, ಬರ್ತೀನಿ. ಮೇಡಮ್ ಗೋಮೂತ್ರ ಹೇಳಿರಲ್ಲ, ತಗೊಳ್ಳಿ. ಕೊಡಿ. ಹೆದರ್ಕೋಬೇಡಿ, ಏನೂ ಆಗಿಲ್ಲ. ಅದಕ್ಕೆ ಆಫೀಸಲ್ಲಿ ಒಂದು ಗಂಧ ಕಡೆ ಕೂಡ ಹಚ್ಚೋಗಿಲ್ಲ, ಇಲ್ಲಾಂದ್ರೆ ಸೈರನ್ ಹೊಡ್ಕೊಳುತ್ತೆ. ಕೊಡಿ ಇಲ್ಲಿ, ಕೊಡಿ ಕೊಡಿ. ಇದನ್ನ ತೊಗೊಂಡು ಹೊರಗಿಡ್ರಿ. Please get back to your seats. ಯಾಕೆ ಹೀಗೆ ಮಾಡಿದೆ? ನನಗೊಂದು ಮಾತು ಹೇಳೋದಲ್ವಾ? ಧೂಪ ಹಾಕಿದ್ರೆ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಯಜಮಾನ್ರೆ. ಈ ರೀತಿ ಮಾಡಿದ್ರೆ ಅಮ್ಮಂಗೆ ಇಷ್ಟ ಆಗುತ್ತೆ ಅನ್ಕೊಂಡು ಹೀಗೆಲ್ಲ ಮಾಡಿದೆ. ಕ್ಷಮಿಸಿ ಯಜಮಾನ್ರೆ. ಏನಿದು ಬೊಕ್ಕೆ ತಂದಿರ್ತಾ ಇದ್ದಾರೆ? ನಾನು ಆಫೀಸ್ ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಂತ ವಿಶೇಷ ಇವತ್ತು? ಏನೂ ಗೊತ್ತಾಗ್ತಾ ಇಲ್ಲ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಕೂತ್ಕೊಳ್ಳಿ. ನೀವು ಕೂರದೆ ನಾವು ಹೇಗೆ ಕೂರೋದಕ್ಕಾಗುತ್ತೆ ಮೇಡಮ್? ಇನ್ನು ಮುಂದೆ ನಾನು ಕೂತ್ಕೋತಾ ಇದ್ದ ಈ ಸ್ಥಾನದಲ್ಲಿ ಬೇರೆ
ಹೇಳ್ತಿದ್ದೀರಾ? ನಿಮ್ಮ ಜಾಗದಲ್ಲಿ ಬೇರೆ ಕೊಡ್ತಾರಾ? ಎಸ್, ಯಾರು ಮೇಡಮ್ ಅವರು? ಒಂದು ನಿಮಿಷ, ಬಂದೆ. ಪಾರ್ವತಿ, ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಿದೀಯಾ? ನೀನಿರ್ಬೇಕಾದ ಜಾಗ ಇದಲ್ಲ. ಬಾ ನನ್ನ ಜೊತೆ. ಕೂತ್ಕೋ. ಕೂತ್ಕೋ. ನಾನು ಕೂತ್ಕೋತಾ ಇದ್ದ ಈ ಸ್ಥಾನದಲ್ಲಿ ಬೇರೆ ಇನ್ಯಾರು ಕೂತ್ಕೋತಾರೆ ಅನ್ನೋ ನಿಮ್ಮ ಕುತೂಹಲಕ್ಕೆ ತೆರೆ ಎಳಿತಾ ಇದ್ದೀನಿ. ಇನ್ನು ಮುಂದೆ ಈ ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸ್ಥಾನದಲ್ಲಿ ಅರಸನ ಕೋಟೆ ಆದಿತ್ಯ ಅವರ ಹೆಂಡತಿ ಪಾರ್ವತಿಯವರು ಕೂತ್ಕೋತಾರೆ. ಯಾಕೆ ಎಲ್ಲರೂ ನಿಂತು ಬಿಟ್ರಿ? ಪ್ಲೀಸ್ ಟೇಕ್ ಯು ಸೀಟ್ಸ್. ಕೂತ್ಕೊಳ್ಳಿ. ಕೂತ್ಕೋ ಪಾರ್ವತಿ, ಕೂತ್ಕೋ. ಹನುಮಂತಣ್ಣ ಏನು ಲೋಕೇಶ? ಕಂಗ್ರಾಟ್ಸ್ ಅಣ್ಣ. ಕಂಗ್ರಾಟ್ಸ. ಯಾಕೆ ಹೊಡೆದಿಲ್ಲ ಚಾನ್ಸು? ಚಾನ್ಸಾ? ಏನು ಚಾನ್ಸು? ಇನ್ನು ಮುಂದೆ ನಿನ್ನ ಜೊತೆ ಅಷ್ಟು ಸಲ್ಗೆಯಿಂದ ಇರೋಕ್ಕಾಗಲ್ಲ ಬಿಡು. ವಿಷಯ ಏನು ಅಂತ ಸರಿಯಾಗಿ ಹೇಳೋ. ಅಖಿಲ ಮೇಡಮು ನಿನ್ನ ಮಗಳು ಪಾರ್ವತಿ ಮೇಡಮ್ನ ಈ ಕಂಪ್ನಿ CEO ಮಾಡಿದ್ದಾರೆ. ಏನು ಹೇಳ್ತಿದ್ಯಾ ಲೋಕೇಶ? ನಾನ್ಯಾಕೆ ಸುಳ್ಳು ಹೇಳಿ? ಇವಾಗ ತಾನೇ ಅನೌನ್ಸ್ ಮಾಡೋರು, ವಿಷಯ ಹೇಳೋಣಂತ ಓಡ್ ಬಂದೆ. ಅಂತೂ ನಿನ್ನ ಮಗಳಿಗೆ ಒಳ್ಳೆ ಅದೃಷ್ಟ ಕೂಡ ಬಂತು. ಅಖಿಲ ಮೇಡಮ್ ಕೂರೋ ಜಾಗನೇ ನಿನ್ನ ಮಗಳಿಗೆ ಬಿಟ್ಕೊಟ್ಟಿದ್ದಾರಲ್ಲ, ಗ್ರೇಟ್ ಅಲ್ವಾ? ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಹನುಮಂತಣ್ಣ. ಆದಿತ್ಯ ಸಾರು ಪಾರ್ವತಿ ಮೇಡಮ್ ಮದುವೆ ಆಗಿರೋದನ್ನ ಅಖಿಲ ಮೇಡಮ್ ಒಪ್ಕೊಂಡಿಲ್ವಂತೆ, ಅದಕ್ಕೆ ನೀನು ಒಪ್ಕೊಂಡಿಲ್ವಂತೆ. ಆದರೆ ಈಗ ನಿನ್ನ ಮಗಳಿಗೆ ಅಖಿಲ ಮೇಡಮು ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನಿನ್ನ ಮಗಳನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ತಾನೇ. ಈಗ ನೀನು ನಿನ್ನ ಮಗಳಿಗೆ ಒಪ್ಕೊಳ್ಳೇಬೇಕಲ್ಲ.
ನನ್ನ ನಂತರ ಅರಸನ ಕೋಟೆಯ ಹಿರಿ ಸೊಸೆನೆ ನಾನು ಕೂತ್ಕೊಳ್ಳೋ ಸ್ಥಾನದಲ್ಲಿ ಕೂತು ಆಡಳಿತ ನಡೆಸ್ತಾಳೆ ಅನ್ನೋ ವಿಷಯನ ನಾನು ಮುಂಚೆನೂ ಹೇಳಿದ್ದೆ. ಇದು ನಿಮಗೆ ಎಲ್ರಿಗೂ ಗೊತ್ತಿದೆ. ಈಗ ಆ ಸಮಯ ಬಂದಿದೆ. ಇದುವರೆಗೂ ನನ್ನ ಮಕ್ಕಳಿಗೂ ಕೂಡ ನಾನು ಈ ಸ್ಥಾನವನ್ನು ಕೊಟ್ಟಿರಲಿಲ್ಲ. ಆದರೆ ಇವತ್ತು ಅರಸನ ಕೋಟೆಯ ಹಿರಿಯ ಸೊಸೆಯ ಸ್ಥಾನಕ್ಕೆ ಪಾರ್ವತಿಯವರು ಅರ್ಹರು ಅಂತ ನಮ್ಮ ಮನೆಯವರೆಲ್ಲರೂ ತೀರ್ಮಾನ ಮಾಡಿದ ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಆದರೆ ಕಂಪನಿಗೆ ಸಂಬಂಧಪಟ್ಟಂಥ ಮುಖ್ಯವಾದ ವಿಚಾರಗಳ ಬಗ್ಗೆ ಯಾವುದೇ ತೀರ್ಮಾನ ನಿರ್ಧಾರ ತಗೋಬೇಕಾದರೂ ಕೂಡ ನಾನೊಬ್ಬಳೇ ಯಾವತ್ತೂ ತಗೊಂಡಿಲ್ಲ. ನೀವು ನಮ್ಮ ಕಂಪನಿಯ ಮೇಜರ್ ಶೇರ್ ಹೋಲ್ಡರ್ಸ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಸ್. ಈ ವಿಷಯದಲ್ಲಿ ನಿಮ್ಮನ್ನು ಬಿಟ್ಟು ಹಾಕಿ ನಾನು ತೀರ್ಮಾನವನ್ನು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮೆಲ್ಲರ ಅಭಿಪ್ರಾಯ ನನಗೆ ತುಂಬ ಮುಖ್ಯ. ಈಗ ಹೇಳಿ, ನಮ್ಮ ಕಂಪನಿಯ CEO ಸ್ಥಾನವನ್ನು ತುಂಬೋದಕ್ಕೆ ಅರಸನ ಕೋಟೆ ಆದಿತ್ಯ ಅವರ ಹೆಂಡತಿ ಪಾರ್ವತಿ ಸರಿಯಾದ ವ್ಯಕ್ತಿ ಹೌದೋ ಅಲ್ವೋ ಅಂತ ನೀವು ಹೇಳಬೇಕು. ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ. ಪ್ಲೀಸ್. ಹೇಳಿ, ಅರಸನ ಕೋಟೆ ಆದಿತ್ಯ ಅವರ ಹೆಂಡತಿ ಪಾರ್ವತಿಯವರು ನಮ್ಮ ಕಂಪನಿಯ CEO ಆಗೋದು ನಿಮಗೆಲ್ರಿಗೂ ಒಪ್ಪಿಗೆನಾ? ಬೆಳಿಗ್ಗೆ ಆಫೀಸಿಗೆ ಬಂದಾಗ ರಂಗೋಲಿ ಬಿಟ್ಟು ಆ ಕಡೆ ಈ ಕಡೆ ಸಗಣಿ ಉಂಡೆ ಇಟ್ಟಿದ್ರು. ಅದನ್ನು ಕೇಳಿದ್ದಕ್ಕೆ ಸಗಣಿ ಬಗ್ಗೆ ಮಹತ್ವನೇ ಹೇಳಿದ್ರು. ಆಗ ನನ್ನ ಮನಸ್ಸಿಗೆ ಕಾಡಿದ ಪ್ರಶ್ನೆ ಏನು ಗೊತ್ತಾ ಮೇಡಮ್, ನಾವೇನು ಸಗಣಿ ಬಿಸ್ನೆಸ್ ಮಾಡ್ತಾ ಇದ್ದೀವ ಅಂತ. ಒಬ್ಬರು ಕೆಲಸದವ್ರು ಮಾಡೋ ಕೆಲಸನ ಇವ್ರು ಮಾಡ್ತಾರಲ್ಲ, ಇಂಥವ್ರನ್ನ ಈ ಸೀಟಲ್ಲಿ ಕೂರ್ಸೋಕ್ಕಾಗುತ್ತಾ ಮೇಡಮ್? ಮೇಡಮ್, ಸ್ಯಾನಿಟೈಸರ್ ಯೂಸ್ ಮಾಡೋ ಕಡೆಗೆ ಗೋಮೂತ್ರನ ಸಿಂಪಡಿಸಿದ್ದಾರೆ. ಆಫೀಸೆಲ್ಲ ತುಂಬ ವಾಸನೆ ಬರ್ತಾ ಇದೆ. ಇಂಥವ್ರನ್ನ ನಿಮ್ಮ ಸ್ಥಾನಕ್ಕೆ ಕೂರ್ಸೋಕ್ಕಾಗತ್ತಾ? ನೀವೇ ಹೇಳಿ ಮೇಡಮ್. ಮೇಡಮ್, ನಾವು ಆಫೀಸ್ನಲ್ಲಿ ಪೂಜೆ ಮಾಡಿದ್ರೆ ದೇವ್ರಿಗೆ ಅಗರಬತ್ತಿನೇ ಹಚ್ಚೋದಿಲ್ಲ. ಅಂಥದ್ರಲ್ಲಿ ಇವರು ಆಫೀಸ್ ತುಂಬ ಸಾಂಬ್ರಾಣಿ ಹೊಗೆ ಹಾಕಿ ಆಫೀಸ್ನೆಲ್ಲ ಹೊಗೆ ತುಂಬ ಮಾಡಿದ್ರಲ್ಲ ಮೇಡಮ್. ಇವರನ್ನ ನಿಮ್ಮ ಸ್ಥಾನದಲ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗುತ್ತಾ ಮೇಡಮ್? ನಮ್ಮ ಆದಿತ್ಯ ಸರ್ ವೈಫ್ ಅಂದರೆ ನಮಗೂ ತುಂಬಾ ಗೌರವ ಇದೆ. ಆದರೆ ಕಂಪ್ನಿ ವ್ಯವಹಾರ ಅಂತ ಬಂದಾಗ ಕ್ವಾಲಿಫಿಕೇಷನ್ ಮುಖ್ಯ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಯಾವ ಬೇಕಾದ್ರೂ ಗಳಿಸ್ಕೋಬೋದು, ಬಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮದುವೆಗೂ ಮುಂಚೆ ಇವರು ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವರು ಅಂತ ಕೇಳಿದ್ದೀನಿ. ಅಂಥ ಸ್ಥಾನದಲ್ಲಿದ್ದವರು ಇಂಥ ಪೋಸ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ರಾಂಗ್ ಮೇಡಮ್. ಸಾರಿ ಪಾರ್ವತಿ ಮೇಡಮ್, ವಾಟ್ ಈಸ್ ಯುವರ್ ಎಜುಕೇಷನ್ ಕ್ವಾಲಿಫಿಕೇಷನ್? ಏನು ಓದಿದ್ದೀರಾ? ನಾಲ್ಕನೇ ಕ್ಲಾಸು. ಆದಿತ್ಯ ಸರ್ನ ಮದುವೆ ಆದ್ರು ಅನ್ನೋ ಕಾರಣಕ್ಕೆ ಎಂಟಿ ಸ್ಥಾನ ಸಿಗ್ಬೋದು, ಆದರೆ CEO ಸ್ಥಾನನ ಹೇಗೆ ಕೊಡೋಕ್ಕಾಗತ್ತೆ? ನೀವೇ ಹೇಳಿ ಮೇಡಮ್. ಪೊಸಿಷನ್ ಬದಲಾಗಿದ್ದ ಮಾತ್ರಕ್ಕೆ ಪೋಸ್ಟ್ ಬದಲಾಗಲ್ಲ ಅಲ್ವಾ ಮೇಡಮ್?
ಪಾರ್ವತಿ ಮೇಡಮ್, ಒಂದು ಕಂಪ್ನಿನ ಹೇಗೆ ನಡೆಸಬೇಕು ಅನ್ನೋದು ಗೊತ್ತಾ? ಕಂಪನಿ ಲಾಸಲ್ಲಿದ್ದಾಗ ಅದನ್ನು ಹೇಗೆ ಮೇಲೆ ಕೆತ್ತಬೇಕು ಅಂತ ಹೇಳ್ತೀರಾ ಮೇಡಮ್? ಕಂಪ್ನಿಯ ನೆಟ್ ಪ್ರಾಫಿಟ್ ಏನಂತ ತಿಳ್ಕೊಂಡಿದ್ದೀರಾ ಮೇಡಮ್? ಒಂದು ಕಂಪ್ನಿಗೆ CEO ಆಗಬೇಕಾಗಿರೋರು ಮೊದಲು ಕಂಪ್ನಿ ಹಿಂದಿನ ಹಿಸ್ಟ್ರಿ ಹಾಗೂ ಕಂಪ್ನಿ ಹ್ಯಾಂಡಲ್ ಮಾಡಿರೋ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗೆ ಅಲ್ಲಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸ್ಟ್ರೆಂತ್ ಹಾಗೂ ವೀಕ್ನೆಸ್ನ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕಿತ್ತು. ಆದರೆ ನೀವು ಹೋಮಲ್ಲಿ ಮಾಡೋ ವರ್ಕ್ನ ಮಾಡಿದ್ರಿ. ಪಾರ್ವತಿ ಮೇಡಮ್ ಅವರಿರೋ ಜಾಗನ ನೀಟಾಗಿ ಇಟ್ಕೊಳ್ಳೋಕೆ ಸೂಟ್ ಆಗ್ಬೋದು. ಆದರೆ CEO ಪೋಸ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಶಿ ಈಸ್ ಅನ್ಫಿಟ್. ಇವ್ರಿಗೆ ಒಳ್ಳೆ ಹೌಸ್ ವೈಫ್ ಆಗೋ ಎಲ್ಲ ಲಕ್ಷಣಗಳು ಇದೆ ಮೇಡಮ್. ಆದರೆ ನಿಮ್ಮ ಜಾಗದಲ್ಲಿ ಕೂರೋಕೆ ಸಾರಿ ಮೇಡಮ್.